ಎಷ್ಟರ ಮಟ್ಟಿಗೆ ಸರಿ ಮುಸಲ್ಮಾನರ ಪರ ಕಾಂಗ್ರೆಸ್, ಹಿಂದೂಗಳ ಪರ ಬಿಜೆಪಿ ಅನ್ನೋ ಈ ರೀತಿಯ ಪೊಲರೈಸೇಷನ್ ಮಾಡುವಂತ ಲೆಕ್ಕಾಚಾರಗಳು ರೈಟ್ ಆರ್ ರಾಂಗ್? ಇಟ್ಸ್ ರಾಂಗ್, ಇಟ್ ಇಸ್ ವೆರಿ ರಾಂಗ್. ಬಟ್ ಆ ಪೋಲರೈಸೇಷನ್ ಯಾರು ಮಾಡ್ತಿದ್ದಾರೆ, ಎಲ್ಲಿಂದ ಅದಕ್ಕೊಂದು ಕೀ ಫಸ್ಟ್ ಸ್ಟಾರ್ಟ್ ಆಗ್ತಿದೆ ಅನ್ನೋದು ತುಂಬಾ ಜನಕ್ಕೂ ಗೊತ್ತಾಗಬೇಕಾಗಿದೆ. ಒಂದು ಪರ್ಟಿಕ್ಯುಲರ್ ವೋಟ್ ಬ್ಯಾಂಕ್ನ ನಾವು ಮೆಚ್ಚೋ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ ಯಾವೊಬ್ಬ ಮುಸಲ್ಮಾನನು ಸಹ ಬಿಜೆಪಿ ವೋಟ್ ಹಾಕಲ್ಲ. ಹೌದು, ಇದೇ ಜಯನಗರ, ನೀವು ಇದು ಜಯನಗರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಮೇಲೆ. ಹೌದು, ಓಕೆ. ಜಯನಗರದಲ್ಲಿ ಒಂದಷ್ಟು ವಾರ್ಡ್ ಬೂತ್ಗಳಲ್ಲಿ 900 ವೋಟ್ ಕಾಂಗ್ರೆಸ್ಗೆ ಹೋದ್ರೆ 1-2 ಬಿಜೆಪಿಗೆ. ಲೈಕ್ ಮುಸಲ್ಮಾನ ಮತಗಳು 99%, 100% ಹತ್ರ ಒಂದ್ ಸೈಡ್ ಚುನಾವಣೆಗಳು ಆಗುವಂತ ಸನ್ನಿವೇಶಗಳು ಏನ್ ಇಂಡಿಕೇಟ್ ಮಾಡುತ್ತೆ ಅಂತ. ಲೈಕ್ ಈ ಕರಾವಳಿ ಭಾಗ ಬಂದಾಗ ನಾವೆಲ್ಲ ಮಿಸ್ಲೀಡಿಂಗ್ ಇದನ್ನ ಇನ್ಫಾರ್ಮೇಶನ್ ನೀವು ಜನಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ರೆ ಆಗುವಂತ ಒಂದು ವ್ಯವಸ್ಥೆಯಲ್ಲಿ ನಮಗೆ ಇದು ತುಂಬಾನೇ ಇಟ್ಸ್ ಅನ್ಫಾರ್ಚುನೇಟ್. ಏನಕ್ಕೆ ಅಂದರೆ ಈಗ ಮೋದಿ ಅಥವಾ ಎನಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇಟ್ಕೊಳ್ಳಿ, ಈಗ ನಾವು ಒಂದು ರೋಡ್ ಹಾಕ್ಸಿದ್ರೆ ಅದರಲ್ಲಿ ಬರೀ ಹಿಂದೂಗಳು ಓಡಾಡೋದಾ ಅಥವಾ ಒಂದು ಪರ್ಟಿಕ್ಯುಲರ್ ಒಕ್ಕಲಿಗರು ಮಾತ್ರ ಓಡಾಡ್ತಾರಾ? ಎಲ್ಲರೂ ಓಡಾಡೋಕ್ಕೆ ರೋಡು. ಒಂದು ರೈತರು ಅಂದರೆ ಇದರಲ್ಲಿ ಬರೀ ಹಿಂದೂ ರೈತರಿಗೆ ಮಾತ್ರ ಕಳಿಸ್ತಾರ ದುಡ್ಡನ್ನ, ಅಥವಾ ಎನಿ ಸ್ಕೀಮ್, ಮಹಿಳೆಯರ ಸ್ಕೀಮ್, ಅದರಲ್ಲಿ ಬರೀ ಹಿಂದೂ ಮಹಿಳೆಯರಿಗೆ ಮಾತ್ರ ಇದನ್ನು ಕೊಡಿ, ಮುಸ್ಲಿಮ್ಗೆ ಅಥವಾ ದಲಿತರಿಗೆ ಅಥವಾ ಬೇರೆ SC/ST ಕೊಡಬಾರ್ದು ಅಂತ ಎಲ್ಲಾದರೂ ಇದೆಯಾ? ಎನಿ ಸ್ಕೀಮ್ ನೀವು ತರಬೇಕಾದ್ರೆ ಧರ್ಮದ ರಾಜಕಾರಣ, ಜಾತಿ ರಾಜಕಾರಣದ ಬಗ್ಗೆ ಅಪೋಸ್ ಮಾಡ್ತೀರಿ. ಈ ತರ ಬೇಡ. ಹೌದು, ಒಳ್ಳೆಯ ಬೆಳವಣಿಗೆ ಅಲ್ಲ, ಡೆಫಿನೆಟ್ಲಿ ನಾಟ್. ಅದು ಒಳ್ಳೆಯದು ಅಲ್ಲ, ಯಾರೂ ಮಾಡೋಕೆ ಹೋಗ್ಬಾರ್ದು. ಬಟ್ ನೀವು ಒಂದು ಪರ್ಟಿಕ್ಯುಲರ್ ವೋಟ್ ಬ್ಯಾಂಕ್ ಅಂತ ಮೆಚ್ಚೋಕೆ ನೀವು ಒಂದು ಕೆಲವೊಂದು ಸ್ಟೆಪ್ಸ್ ತಗೊಳ್ಬೇಕಾದ್ರೆ ಅದನ್ನು ಅಪೋಸ್ ಮಾಡೋದು ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನೀವು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ಮೆಚ್ಚೋಕೆ, ಆ ಕಮ್ಯುನಿಟಿದವರು ಏನೇ ಒಂದು ಅಪರಾಧ ಮಾಡಿದ್ರು ನೀವು ಅದನ್ನು ವಿಚಾರಣೆಗೆ ಇನ್ನೂ ಬರ್ತಾ ಇಲ್ಲ, ಮೊದಲೇ ನೀವು ಸಮರ್ಥನೆ ಮಾಡಿದ್ರೆ ಏನು ಸಂದೇಶ ಹೋಗುತ್ತೆ ಜನಕ್ಕೆ? ನೀವೇ ಹೇಳಿ. ಯು ಆರ್ ಇಗ್ನೈಟಿಂಗ್ ದ ಫೈರ್. ಒಂಥರ ಬೆಂಕಿಗೆ ನೀವೇನೇ ತುಪ್ಪ ಸುರಿಸ್ತಾ ಇರೋದು. ನೀವು ಆ ರೀತಿ ಮಾಡಬಾರ್ದು. ಯಾರೇ ಇದ್ರೂ ಕಾನೂನು ವ್ಯವಸ್ಥೆ ಅನ್ನೋದು ಇದೆ, ಅದರ ಪ್ರಕಾರ ನಾವು ಏನೇನು ಕ್ರಮ ತಗೋಬೇಕು. ನೇರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ, ನೀವೇ ಸರ್ಟಿಫಿಕೇಟ್ ಕೊಡಕ್ ಹೋಗ್ಬೇಡಿ, ತನಿಖೆಯನ್ನ ಮಾಡಿ. ಸುಮ್ಮನೆ ಅನಿವಾರ್ಯವಾಗಿ ಅನವಶ್ಯಕವಾಗಿ ಒಂದು ಸಮುದಾಯದ ಓಲೈಕೆ ಮಾಡೋ ದೃಷ್ಟಿಯಿಂದ ಈ ರೀತಿಯ ನಿರ್ಧಾರಗಳು ಸರಿಯಲ್ಲ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ ತಿಳ್ಕೊಟ್ಟಿದ್ದೀರಿ. ಸಾಧ್ಯ ಆಗುತ್ತೆ? ಇದರಿಂದಾನೇ ಪೋಲರೈಸೇಷನ್ ಹೆಚ್ಚಾಗುತ್ತೆ. ಈ ರೀತಿ ಒಂದು ಮಾಡುವಾಗ ನಾವ್ ಏನೇ ತಪ್ಪು ಮಾಡಿದ್ರು ನಮ್ಮ ಪರ ಗವರ್ಮೆಂಟ್ ನಿಂತ್ಕೊಳ್ತಾ ಇದೆ ಅನ್ಬೇಕಾದ್ರೆ ಯು ಆರ್ ಎನೇಬ್ಲಿಂಗ್ ಕ್ರಿಮಿನಲ್ಸ್. ಎಲ್ಲ ನಾನು ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಿ ಅಂತ ನಾನು ಎಲ್ಲೂ ಶಿಕ್ಷೆ ಕೊಡಿ. ಹೌದು, ಅದು ಯಾರೇ ಇರಲಿ, ಡೋಂಟ್ ಆಸ್ಕ್. ಅದೇ ಐ ಆಮ್ ಅಪೋಸ್ ಟೋಟಲಿ ಜಾತಿದು, ಆ ಸಮುದಾಯದು, ಅದರ ಪ್ರಕಾರ ಇಲ್ಲಿಗೆ ಅವ್ರಿಗೆ ಕೊಡಬೇಕು, ಅವ್ರಿಗೆ ಈ ಕ್ಯಾಂಡಿಡೇಟ್ ಅಲ್ಲಿಗೆ ರೆಪ್ರೆಸೆಂಟ್ ಆಗಬಾರ್ದು ಅನ್ನೋದು, ಈ ವ್ಯವಸ್ಥೆ ಫಸ್ಟ್ ಆಫ್ ಆಲ್ ಬದಲಾಗಬೇಕು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಈ ಜಾತಿ ಪ್ರಕಾರ ನಾವು ಇಟ್ಕೊಂಡು ಎಲ್ಲ ಮಾಡಿದ್ರಿಂದಾನೇ ನಮ್ಮ ದೇಶ ಇನ್ನೂ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ನಾವು ಅನ್ನಿಸ್ಕೊಳ್ತಾ ಇರೋದು. ಕರಪ್ಷನ್ಗೆ ದಾರಿ ಮಾಡೋದು ಇದೊಂದೇನೆ ಕಾರಣ. ನಾವು ಜಾತಿ ಮೀರಿ ಧರ್ಮ ಮೀರಿ ರಾಜಕಾರಣ ನಡಿಬೇಕು. ಹೌದು, ಮೆರಿಟ್ ಮೇಲೆ ಇರಬೇಕು ರಾಜಕಾರಣ, ನಾಟ್ ಎನಿಥಿಂಗ್ ಎಲ್ಸ್. ಈಗ ನಾನು ಒಕ್ಕಲಿಗ, ನಾನು CM ಆಗ್ತೀನಿ ಅಂತ ಅದು ನಿಜಾಂಶ ಇದ್ರೂ ನೀವು ಅದನ್ನ ಇಟ್ಕೊಂಡು ಓಪನ್ ಆಗಿ ಬಹಿರಂಗವಾಗಿ ಪ್ರಚಾರ ಮಾಡೋದಿದೆಯಲ್ಲ, ಈ ಒಂದು ಈಗ 21ನೇ ಶತಮಾನದಲ್ಲಿ ಇದ್ದೀವಿ ನಾವು. ಇನ್ನೂ ನೀವು ಆ ಹಳೆಯ ಒಂದು ಇದನ್ನ ಇಟ್ಕೊಂಡು ಮಾಡೋದಾದ್ರೆ ಜನಕ್ಕೆ ನೀವು ಯಾವ ರೀತಿ ತಿಳುವಳಿಕೆ ನೀವು ಕೊಡ್ತೀರಾ? ನೀವು ಹೇಳಿ. 2 ವರ್ಷ ಆದ್ಮೇಲೆ ಬಿಟ್ಕೊಡ್ತಾರಂತೆ DK ಶಿವಕುಮಾರ್ ಅವ್ರಿಗೆ. ಯಾರು? ಸಿದ್ದರಾಮಯ್ಯನವರು. ಅದು ನೀವು ಅವ್ರನ್ನ ಕೇಳ್ಬೇಕು, ಸಿದ್ದರಾಮಯ್ಯನವ್ರನ್ನ ಕೇಳಿ. ಅದೆಲ್ಲ ನಗಣ್ಯ, ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಿಲ್ಲ ನಾನು. ಅದು ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅದರಲ್ಲಿ ಐ ಡೋಂಟ್ ನೀಡ್ ಟು ಕಾಮೆಂಟ್. ಅದ್ರ